ಈ ನಮ್ಮ ಭಾರತೀಯರಿಗೆ ಕೆಲವರು ಇರ್ತಾರೆ, ಅವರಿಗೆ ದೇಶದಲ್ಲಿ ಗಲಾಟೆ ಆಗತ್ತೆ ಅಂದರೆ ಭಾಳ ಖುಷಿ, ಅವ್ರದ್ದು ನಡೆಯುತ್ತೆ ನೋಡಿ. ಈ ಸಲ್ಮಾನ್ ಖುರ್ಷಿದ್ ಅಂತೇಳಿ ಒಬ್ಬ ಅಡ್ಡಕಸುಬಿ ಇದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡ ಸಲ್ಮಾನ್ ಖುರ್ಷಿದ್. ನೋಡಿ ಎಂಥ ಸಂದರ್ಭದಲ್ಲಿ ಎಂಥ ಮಾತು ಇವರ ಬಾಯಿಂದ ಬರೋದು. ಇವರು ಲಾಯರ್ಗಳು, ಇವರಿಗೆ ಕಾನೂನು ಗೊತ್ತೇ ಅನ್ನೋ ಕಾರಣಕ್ಕಾಗಿ ಜನಸಾಮಾನ್ಯರನ್ನು ಯಾವ ರೀತಿಗೂ ದೂಡೋದಕ್ಕೆ ರೆಡಿ ಇದ್ದಾರೆ ಅವರು. ಬಾಂಗ್ಲಾದೇಶದಂತೆಯೇ ಭಾರತದಲ್ಲೂ ಗಲಭೆ ಆಗುವ ಸಾಧ್ಯತೆ ಇದೆ ಅಂತೆ ಹಿರಿಯ ಮುಖಂಡ ಸಲ್ಮಾನ್ ಖುರ್ಷಿದ್ ಹೇಳಿದ್ದಾರೆ. ಅಂದರೆ ಇವರಿಗೆ ಈಗ ಈ ಏನು ಗಂಜಿ ಕೇಂದ್ರಗಳು ಬಂದಾಗಿರಬೇಕು, ಏನಾದರೂ ಆದರೆ ಗಂಜಿ ಕೇಂದ್ರಗಳು ಓಪನ್ ಆಗುತ್ತಲ್ಲ. ಖುರ್ಷಿದ್ ಹೇಳಿಕೆಗೆ ಬಿ ಜೆ ಪಿ ಕಿಡಿಕಾರಿದ್ದು ಕೇವಲ ಬಿ ಜೆ ಪಿಯಲ್ಲಿ ಇಡೀ ಭಾರತ ಕಿಡಿಕಾರಬೇಕು. ಕಾಂಗ್ರೆಸ್ ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದೆ. ಈ ಮನುಷ್ಯ ವಯಸ್ಸಾಗಿದೆ, ಬಾಂಗ್ಲಾದೇಶದಂತೆ ಭಾರತದಲ್ಲೂ ಈ ಥರ ಆಗಬಹುದು, ಭಾರತದಲ್ಲೂ ಗಲಭೆ ಆಗುವ ಸಾಧ್ಯತೆ ಇದೆ, ಭಾರತದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದೆ ಅಂತೇಳಿ ಈಗ ಬಿ ಜೆ ಪಿ ಕಿಡಿಕಾರಿದೆ. ಬಿ ಜೆ ಪಿಯ ಶೇಜಾದ್ ಪೂನಾವಾಲಾ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. Congress party says that it stands with the government of India as far as the issue of Bangladesh is concerned because this is not a political issue. No politics should be done on it. But leaders like Salman Khurshid try to provoke and incite the people of India, saying that whatever happened in Bangladesh, the violence that took place there can take place in India too. ನೋಡಿ, ಇವರಿಗೆಲ್ಲ ಎಷ್ಟು ಬೇಗ ನೆನಪಾಗ್ಬಿಡ್ತದೆ ಈ ಇಸ್ಲಾಮಿಕ್ ಜಗತ್ತು ಬಗ್ಗೆ. ನಾನು ಹೇಳ ನಿಮಗೆ, ಜಗತ್ತಿನಲ್ಲಿ ಇಸ್ಲಾಮಿಕ್ ದೇಶ ಅಂತ ಇರೋದು 57 ರಾಷ್ಟ್ರ ಇದೆ, 57 ದೇಶ. 57 ದೇಶ ಇಸ್ಲಾಮಿಕ್ ದೇಶ ಅಂತ ಅವುಗಳೇ ಘೋಷಿಸಿಕೊಂಡಿವೆ. ಜಗತ್ತಿನಲ್ಲಿ ಮುಸ್ಲಿಂ ಬಾಹುಳ್ಯದ ಅದೆಷ್ಟೋ ದೇಶಗಳಿವೆ. ನಮ್ಮಿಂದ ವಿಭಜನೆಯಾದ ಪಾಕಿಸ್ತಾನ ಕೂಡ ಮುಸ್ಲಿಂ ದೇಶ, ನಮ್ಮಿಂದ ವಿಭಜನೆಯಾದ ಬಾಂಗ್ಲಾದೇಶ ಕೂಡ ಇಸ್ಲಾಮಿಕ್ ಕಂಟ್ರಿ. ತೈಲ ಮಾರೋ ದೇಶಗಳಲ್ಲಿ ಮುಸ್ಲಿಂ ದೇಶಗಳದ್ದೇ ಪ್ರಾಬಲ್ಯ. ಒಪೆಕ್ ದೇಶಗಳ ಪೈಕಿ ವೆನೆಜುವೆಲಾ ಮಾತ್ರ ಕ್ರಿಶ್ಚಿಯನ್ ದೇಶ, ಉಳಿದೆಲ್ಲ ಮುಸ್ಲಿಂ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ, ಕತಾರ್ ಮುಂದುವರೆದ ದೇಶಗಳಿದು. ಜಗತ್ತಿನಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ 180 ಕೋಟಿ. 180 ಕೋಟಿ. ಒಬ್ಬ ವಿಶ್ವದಲ್ಲಿ ಯಾರೋ ಒಬ್ಬ ಮುಸ್ಲಿಮರಿಗೆ ತೊಂದರೆ ಆದರೆ 10 ದೇಶಗಳು ಮುಂದೆ ಬರ್ತವೆ, ಸಹಾಯ ಮಾಡುತ್ತೆ. ಹಿಂದೂಗಳೇನು ಮಾಡಬೇಕಾಗಿದ್ರೆ, ಪಾಕಿಸ್ತಾನದ ಹಿಂದೂಗಳೇನು ಮಾಡಬೇಕು, ಬಾಂಗ್ಲಾದೇಶದ ಹಿಂದೂಗಳೇನು ಮಾಡಬೇಕು? ಹಿಂದೂಗಳಿಗೆ ದೇಶ ಇಲ್ಲ ರೀ ಭಾರತ ಬಿಟ್ಟರೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. हम अभी इंडिया से आजाद है, हम अभी इंडिया से आजाद है। इंशाल्लाह इंशाल्लाह देखना, हमारा हुकूमत जब पावर में बैठेगा, इंशाल्लाह हम एक को भी नहीं छोड़ेंगे। ನೀನು ಯಾರನ್ನು ಚೋಡ್ಬೇಡ ಮಾರಾಯ. ಇಲ್ಲಿ ಬೆಂಗಳೂರಲ್ಲಿ ಒಂದು 3 ಲಕ್ಷ ಬಾಂಗ್ಲಾದೇಶರಿದ್ದಾರೆ, ಕಸ ಹಾಯ್ಕೊಂಡಿದ್ದಾರೆ. ಅವರನ್ನು ಆಯ್ಕೊಂಡು ಕರ್ಕೊಂಡು ಹೋಗು. ಫಸ್ಟ್ 2 ಕೋಟಿ ಜನ ಇದ್ದಾರೆ ಭಾರತದಲ್ಲಿ, ಅವ್ರನ್ನ ಆಯ್ಕೊಂಡು ಕರ್ಕೊಂಡು ಹೋಗು. ಇನ್ನೇನು ಚೋಡ್ಬೇಡ, ತೊಗೊಂಬಿಡ್ಬೋ. ಈ ನಮ್ಮ ಭಾರತೀಯರಿಗೆ ಕೆಲವರು ಇರ್ತಾರೆ, ಅವರಿಗೆ ದೇಶದಲ್ಲಿ ಗಲಾಟೆ ಆಗತ್ತೆ ಅಂದರೆ ಭಾಳ ಖುಷಿ, ಅವ್ರದ್ದು ನಡೆಯುತ್ತೆ ನೋಡಿ. ಈ ಸಲ್ಮಾನ್ ಖುರ್ಷಿದ್ ಅಂತೇಳಿ ಒಬ್ಬ ಅಡ್ಡಕಸುಬಿ ಇದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡ ಸಲ್ಮಾನ್ ಖುರ್ಷಿದ್. ನೋಡಿ ಎಂಥ ಸಂದರ್ಭದಲ್ಲಿ ಎಂಥ ಮಾತು ಇವರ ಬಾಯಿಂದ ಬರೋದು. ಇವರು ಲಾಯರ್ಗಳು, ಇವರಿಗೆ ಕಾನೂನು ಗೊತ್ತೇ ಅನ್ನೋ ಕಾರಣಕ್ಕಾಗಿ ಜನಸಾಮಾನ್ಯರನ್ನು ಯಾವ ರೀತಿಗೂ ದೂಡೋದಕ್ಕೆ ರೆಡಿ ಇದ್ದಾರೆ ಅವರು. ಬಾಂಗ್ಲಾದೇಶದಂತೆಯೇ ಭಾರತದಲ್ಲೂ ಗಲಭೆ ಆಗುವ ಸಾಧ್ಯತೆ ಇದೆ ಅಂತೆ ಹಿರಿಯ ಮುಖಂಡ ಸಲ್ಮಾನ್ ಖುರ್ಷಿದ್ ಹೇಳಿದ್ದಾರೆ. ಅಂದರೆ ಇವರಿಗೆ ಈಗ ಈ ಏನು ಗಂಜಿ ಕೇಂದ್ರಗಳು ಬಂದಾಗಿರಬೇಕು, ಏನಾದರೂ ಆದರೆ ಗಂಜಿ ಕೇಂದ್ರಗಳು ಓಪನ್ ಆಗುತ್ತಲ್ಲ. ಖುರ್ಷಿದ್ ಹೇಳಿಕೆಗೆ ಬಿ ಜೆ ಪಿ ಕಿಡಿಕಾರಿದ್ದು ಕೇವಲ ಬಿ ಜೆ ಪಿಯಲ್ಲಿ ಇಡೀ ಭಾರತ ಕಿಡಿಕಾರಬೇಕು. ಕಾಂಗ್ರೆಸ್ ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದೆ. ಈ ಮನುಷ್ಯ ವಯಸ್ಸಾಗಿದೆ, ಬಾಂಗ್ಲಾದೇಶದಂತೆ ಭಾರತದಲ್ಲೂ ಈ ಥರ ಆಗಬಹುದು, ಭಾರತದಲ್ಲೂ ಗಲಭೆ ಆಗುವ ಸಾಧ್ಯತೆ ಇದೆ, ಭಾರತದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದೆ ಅಂತೇಳಿ ಈಗ ಬಿ ಜೆ ಪಿ ಕಿಡಿಕಾರಿದೆ. ಬಿ ಜೆ ಪಿಯ ಶೇಜಾದ್ ಪೂನಾವಾಲಾ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. Congress party says that it stands with the government of India as far as the issue of Bangladesh is concerned because this is not a political issue. No politics should be done on it. But leaders like Salman Khurshid try to provoke and incite the people of India, saying that whatever happened in Bangladesh, the violence that took place there can take place in India too. ನೋಡಿ, ಇವರಿಗೆಲ್ಲ ಎಷ್ಟು ಬೇಗ ನೆನಪಾಗ್ಬಿಡ್ತದೆ ಈ ಇಸ್ಲಾಮಿಕ್ ಜಗತ್ತು ಬಗ್ಗೆ. ನಾನು ಹೇಳ ನಿಮಗೆ, ಜಗತ್ತಿನಲ್ಲಿ ಇಸ್ಲಾಮಿಕ್ ದೇಶ ಅಂತ ಇರೋದು 57 ರಾಷ್ಟ್ರ ಇದೆ, 57 ದೇಶ. 57 ದೇಶ ಇಸ್ಲಾಮಿಕ್ ದೇಶ ಅಂತ ಅವುಗಳೇ ಘೋಷಿಸಿಕೊಂಡಿವೆ. ಜಗತ್ತಿನಲ್ಲಿ ಮುಸ್ಲಿಂ ಬಾಹುಳ್ಯದ ಅದೆಷ್ಟೋ ದೇಶಗಳಿವೆ.
ನಮ್ಮಿಂದ ವಿಭಜನೆಯಾದ ಪಾಕಿಸ್ತಾನ ಕೂಡ ಮುಸ್ಲಿಂ ದೇಶ, ನಮ್ಮಿಂದ ವಿಭಜನೆಯಾದ ಬಾಂಗ್ಲಾದೇಶ ಕೂಡ ಇಸ್ಲಾಮಿಕ್ ಕಂಟ್ರಿ. ತೈಲ ಮಾರೋ ದೇಶಗಳಲ್ಲಿ ಮುಸ್ಲಿಂ ದೇಶಗಳದ್ದೇ ಪ್ರಾಬಲ್ಯ. ಒಪೆಕ್ ದೇಶಗಳ ಪೈಕಿ ವೆನೆಜುವೆಲಾ ಮಾತ್ರ ಕ್ರಿಶ್ಚಿಯನ್ ದೇಶ, ಉಳಿದೆಲ್ಲ ಮುಸ್ಲಿಂ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ, ಕತಾರ್ ಮುಂದುವರೆದ ದೇಶಗಳಿದು. ಜಗತ್ತಿನಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ 180 ಕೋಟಿ. ಒಬ್ಬ ವಿಶ್ವದಲ್ಲಿ ಯಾರೋ ಒಬ್ಬ ಮುಸ್ಲಿಮರಿಗೆ ತೊಂದರೆ ಆದರೆ 10 ದೇಶಗಳು ಮುಂದೆ ಬರ್ತವೆ, ಸಹಾಯ ಮಾಡುತ್ತೆ. ಹಿಂದೂಗಳೇನು ಮಾಡಬೇಕಾಗಿದ್ರೆ ಪಾಕಿಸ್ತಾನದ ಹಿಂದೂಗಳೇನು ಮಾಡಬೇಕು, ಬಾಂಗ್ಲಾದೇಶದ ಹಿಂದೂಗಳೇನು ಮಾಡಬೇಕು? ಹಿಂದೂಗಳಿಗೆ ದೇಶ ಇಲ್ಲ ರೀ ಭಾರತ ಬಿಟ್ಟರೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.